ಇನ್ನು ಹೊಸದಾಗಿ ನಿರ್ಮಾಣ ಆಗುವಂತ ಬಹುಮಹಡಿ ಕಟ್ಟಡಗಳಿಗೆ ಸೆಸ್ ಅನ್ವಯ ಆಗುತ್ತೆ. ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ರೆ 1% ಸೆಸ್ ಅನ್ನ ಹಾಕುವುದಕ್ಕೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಅಗ್ನಿಶಾಮಕ ದಳದ ಕಾಯ್ದೆಯ ಅನ್ವಯ ಕಟ್ಟಡಗಳಿಗೆ 1% ಸೆಸ್ ಹಾಕ್ತಾರೆ. ವಾಣಿಜ್ಯ ಕಟ್ಟಡಗಳು, ಕೈಗಾರಿಕೆಗಳು, ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆ ಕೂಡ ಒಳಗೊಂಡಿರುತ್ತೆ, ಅಪಾರ್ಟ್ಮೆಂಟ್ಗಳು ಸೇರಿ ಎತ್ತರದ ಕಟ್ಟಡಗಳಿಗೆ ಸೆಸ್ ಹಾಕ್ತಾರೆ. ಅದು 1% ಸಂಪುಟ ಸಭೆಯಲ್ಲಿ ಮಾಡಿರುವಂತಹ ನಿರ್ಧಾರ ಇದು. ಇನ್ನು ಹೊಸದಾಗಿ ನಿರ್ಮಾಣ ಆಗುವಂತ ಬಹುಮಹಡಿ ಕಟ್ಟಡಗಳಿಗೆ ಈ ಸೆಸ್ ಅನ್ವಯ ಆಗುತ್ತೆ. ಟೋಟಲ್ ಫೈರ್ ಸೆಸ್ ಪರ್ಸೆಂಟೇಜ್ ಇಸ್ 1%. ಅದು ಎಷ್ಟು ಬರ್ತದೆ ಅದು ಆ ಮಾಹಿತಿ ಇಲ್ಲ. ಫ್ರಮ್ ಇವ್ರಿ ಇನ್ಸ್ಟಿಟ್ಯೂಷನ್ಸ್ ಇವೆಲ್ಲ ಫೈರ್ ಈ ಆ್ಯಕ್ಟ್ ಯಾರ ಮೇಲೆ ಬಿಲ್ಡರ್ಸ್ ಏನಿರ್ತಾರೆ ಆ ಬಿಲ್ಡರ್ಸ್ ಕಟ್ಟಬೇಕಾಗುತ್ತೆ. ಕರ್ನಾಟಕ ಪ್ಲಾಟ್ಫಾರ್ಮ್ 1% ಆಫ್ ದಿ ಆಸ್ತಿ ತೆರಿಗೆಯೊಂದಿಗೆ 1% ದರದಲ್ಲಿ ಫೈರ್ ಸೆಸ್ಸನ್ನು ವಿಧಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಯಾರಿಗೆ ಈ ಫೈರ್ ಆಕ್ಟ್ ಲಾಗೂ ಆಗುತ್ತೆ ಅವ್ರಿಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಹೊಸದಾಗಿ ಕಟ್ಟುವಂತ ನಿರ್ಮಾಣವಾಗುವಂತ ಬಹುಮಹಡಿ ಕಟ್ಟಡಗಳಿಗೆ ಸೆಸ್ ಅನ್ನ ಹಾಕ್ತಾರೆ 1% ಅಂತ ಹೇಳಿದ್ರೆ ಇದಕ್ಕೆ ಎಕ್ಸೆಪ್ಷನ್ಸ್ ಏನಾದ್ರೂ ಇದೆಯಾ? ಏನ್ ಡೀಟೇಲ್ಸ್ ಗಳು ಗೊತ್ತಾಗ್ತಾ ಇದೆ ಪ್ರಸನ್ನ? ಚೈತ್ರ, ರಾಜ್ಯದಲ್ಲಿ ನಿರ್ಮಾಣ ಆಗುವಂತಹ ಹೊಸದಾಗಿ ನಿರ್ಮಾಣ ಆಗುವಂತಹ ಬಹುಮಹಡಿ ಕಟ್ಟಡಗಳಿಗೆ 1% ಸೆಸ್ ಅನ್ನು ವಿಧಿಸೋದಕ್ಕೆ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಬಹುಮಹಡಿ ಕಟ್ಟಡ ಅಂತಂದ್ರೆ 3+4 ಫ್ಲೋರ್ಗಳು ಬರ್ತಾ ಹೋಗ್ತವೆ. ಅದಕ್ಕೆ ಫೈರ್ ಇಲಾಖೆಯಿಂದ ಒಂದು ಅನುಮತಿಯನ್ನು ಪಡೆದುಕೊಳ್ಬೇಕಾಗುತ್ತೆ, NOC ಅನ್ನು ಪಡೆದುಕೊಳ್ಬೇಕಾಗುತ್ತೆ. ಅಗ್ನಿಶಾಮಕ ವಾಹನ ಅಲ್ಲಿ ಓಡಾಡೋದಕ್ಕೆ ಆ ಕಟ್ಟಡದ ಸುತ್ತಮುತ್ತಲ ಅವಘಡಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಓಡಾಡೋದಕ್ಕೆ ಬೇಕಂತ ಅವರ ಎಕ್ವಿಪ್ಮೆಂಟ್ ಅನ್ನು ಬಳಸಿ ಈ ರೀತಿಯ ಅವಘಡಗಳು ಆಗದೇ ಇರೋ ರೀತಿಯಲ್ಲಿ ತಡೆಯೋದಕ್ಕೆ ಬೇಕಂತ ಒಂದಷ್ಟು ವ್ಯವಸ್ಥೆಗಳನ್ನ ಕಲ್ಪಿಸೋದಕ್ಕೆ ಸ್ಥಳಾವಕಾಶವನ್ನು ಕೂಡ ಬಿಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ 1% ಸೆಸ್ ಅನ್ನು ವಿಧಿಸೋದಕ್ಕೆ ಇದೀಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇದು ಬೆಂಗಳೂರು ಸೇರಿದಂತೆ ರಾಜ್ಯದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಸೇರಿದಂತೆ ಈ ಒಂದು ಬಿಲ್ಟಪ್ ಏರಿಯಾ ಎಷ್ಟಿದೆ ಅದರ ಆಧಾರದ ಮೇಲೆ 1% ಸೆಸ್ ಅನ್ನ ಆಸ್ತಿ ತೆರಿಗೆಯ ಮೇಲೆ 1% ಸೆಸ್ ಅನ್ನ ವಿಧಿಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. 2024ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಈ ಸೆಸ್ ಅನ್ನು ವಿಧಿಸೋ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಇದೀಗ ಆ ಒಂದು ಅನುಷ್ಠಾನಕ್ಕೆ ಮುಂದಾಗಿರುವಂತಹ ರಾಜ್ಯ ಸರ್ಕಾರ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿ ಫೈರ್ ಫೋರ್ಸ್ ಆಕ್ಟ್ ಅಡಿಯಲ್ಲಿ ಈ ಒಂದು ಸೆಸ್ ಅನ್ನು ವಿಧಿಸೋದಕ್ಕೆ ಫೈರ್ ಸೆಸ್ ಅಂತ ಹೇಳಿ 1% ನಷ್ಟು ವಿಧಿಸೋದಕ್ಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈಗಾಗಲೇ ಇರುವಂತಹ ಬಹುಮಹಡಿ ಕಟ್ಟಡಗಳಿಗೆ ಇದು ಅನ್ವಯ ಆಗೋದಿಲ್ಲ. ಆದ್ರೆ ಯಾರು ಹೊಸದಾಗಿ ಬಹುಮಹಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನುಮತಿಯನ್ನ ಪಡೆದುಕೊಳ್ಬೇಕಾಗುತ್ತೆ, NOC ಅನ್ನ ಪಡೆದುಕೊಳ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಆಸ್ತಿ ತೆರಿಗೆಯ ಮೇಲೆ 1% ನಷ್ಟು ಸೆಸ್ ಅನ್ನು ವಿಧಿಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗಾಗಲೇ ರಾಜ್ಯದ ಜನರ ಮೇಲೆ ವಿವಿಧ ರೀತಿಯ ಸೆಸ್ಗಳ ಹೊರೆ ಇದೆ. ಕಸದಿಂದ ಹಿಡಿದು ತೆರಿಗೆವರೆಗೂ ಕೂಡ ಸಾಕಷ್ಟು ಸೆಸ್ಗಳನ್ನ ಕಟ್ಟಲಾಗ್ತಾ ಇದೆ. ಗಿಗ್ ಕಾರ್ಮಿಕರ ಹೆಸರಲ್ಲೂ ಕೂಡ 1% ಸೆಸ್ ಅನ್ನ ಕಟ್ತಾ ಇದ್ದಾರೆ. ಹೊಸದಾಗಿ ವಾಹನಗಳನ್ನ ಖರೀದಿ ಮಾಡಿದಂತಹ ಸಂದರ್ಭದಲ್ಲೂ ಕೂಡ 2% ಸೆಸ್ ಅನ್ನ ಸರ್ಕಾರಕ್ಕೆ ಜನ ಕಟ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಮತ್ತೆ ಬಹುಮಹಡಿ ಕಟ್ಟಡಗಳ ನಿರ್ಮಾಣ ಸಂದರ್ಭದಲ್ಲಿ ಮತ್ತೆ 1% ನಷ್ಟು ಸೆಸ್ ಅನ್ನ ಕಟ್ಟೋದು ಸಾಕಷ್ಟು ಹೊರೆ ಆಗಬಹುದು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗುವಂತ ಸಾಧ್ಯತೆ ಇದೆ. ಚೈತ್ರ, ಹಾಗೆ ಸಂಪರ್ಕದಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದೆ, ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ.